ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ತಮ್ಮ ಆಪ್ತರೊಬ್ಬರ ಜೊತೆಗೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ದಾರೆ. ಆ ವಿಡಿಯೋ ಇದಾಗಲೇ ವೈರಲ್ ಆಗಿದೆ. ಆದ್ರೆ ದರ್ಶನ್ಗೆ ಫೋನ್ ಕೊಟ್ಟಿರೋದು ಯಾರು, ಮಾತನಾಡಿಸಿರೋದು ಯಾರು? ದರ್ಶನ್ಗೆ ಫೋನ್ ಕೊಟ್ಟು ಮಾತನಾಡಿಸಿರೋದು ಒಬ್ಬ ರೌಡಿ ಶೀಟರ್. ಬಾಣಸವಾಡಿ ರೌಡಿ ಧರ್ಮ ಎಂಬಾತನಿಂದ ವಿಡಿಯೋ ಕಾಲ್ ಮಾಡಿಸಿ ಮಾತನಾಡಿಸಿದ್ದಾನೆ. ಆತ ತನ್ನ ಸ್ನೇಹಿತನ ಜೊತೆಗೆ ಮಾತಾಡಿ ಬಾಸ್ ಅಂತ ಫೋನ್ ಕೊಟ್ಟಿದ್ದಾನೆ ಈ ಧರ್ಮ ಅನ್ನುವಂತ ರೌಡಿ ಶೀಟರ್. ಧರ್ಮ ಯಾರಂತ ಕೇಳಿದ್ರೆ ರೌಡಿ ಕಾರ್ತಿಕೇಯನನ್ನ ಕೊಲೆ ಮಾಡಿ ಆ ಕೇಸ್ನಲ್ಲಿ ಜೈಲ್ ಸೇರಿದ್ದಾನೆ ಈ ಧರ್ಮ. ಮೇ 7ನೇ ತಾರೀಕು ರೌಡಿ ಶೀಟರ್ ಕಾರ್ತಿಕೇಯ ಅನ್ನುವವನ ಕೊಲೆ ಆಗುತ್ತೆ. ಇದೇ ಕೇಸ್ನಲ್ಲಿ ಆರೋಪಿಯಾಗಿರುವ ಧರ್ಮ ಜೈಲು ಸೇರ್ತಾನೆ. ಇದೀಗ ಆತನೇ ತನ್ನ ಮೊಬೈಲ್ನಲ್ಲಿ ವಿಡಿಯೋ ಕಾಲ್ ಮಾಡಿ ತನ್ನ ಸ್ನೇಹಿತನ ಜೊತೆಗೆ ಮಾತನಾಡಿ ಬಾಸ್ ಅಂತ ದರ್ಶನ್ಗೆ ಫೋನ್ ಅನ್ನ ಕೊಟ್ಟಿದ್ದಾನೆ. ಆ ಸಂಭಾಷಣೆಯ ದೃಶ್ಯ ಇದೀಗ ನೀವು ನೋಡ್ತಾ ಇರೋದು. ದರ್ಶನ್ ಏನ್ ಮಾತನಾಡ್ತಾ ಇದ್ದಾರಲ್ಲ ವಿಡಿಯೋ ಕಾಲ್ ನಲ್ಲಿ, ಅವ್ರು ಯಾರು ಮೊಬೈಲ್ ನಲ್ಲಿ ಮಾತನಾಡಿದ್ರು ಅನ್ನೋದಕ್ಕೆ ಸಾಕ್ಷಿ ಈ ಧರ್ಮ. ಧರ್ಮ ಅನ್ನೋನು ಕೂಡ ಒಬ್ಬ ರೌಡಿ ಶೀಟರ್. ಇತ್ತೀಚೆಗೆ ಆದಂತ ಕೊಲೆ, ರೌಡಿ ಶೀಟರ್ ಕಾರ್ತಿಕೇಯನ ಕೊಲೆ ಆಗುತ್ತೆ. ಆ ಕೇಸ್ನಲ್ಲಿ ಜೈಲೊಳಗೆ ಸೇರ್ಕೊಂಡಿದ್ದಂತ ವ್ಯಕ್ತಿ ಈ ಧರ್ಮ. ಈತನ ಮೊಬೈಲ್ ನಿಂದಲೇ ಕಾಲ್ ಮಾಡಿ ಒಬ್ಬ ಸ್ನೇಹಿತನ ಜೊತೆಗೆ ಕುಶಲೋಪರಿ ಮಾತನಾಡಿರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಇದು ಜೈಲ್ನಿಂದ ಮಾಡಿರುವಂತ ವಿಡಿಯೋ. ಯಾಕೆ ಇಷ್ಟೊಂದು ವೈರಲ್ ಆಗ್ತಾ ಇದೆ ಅಂತ ಹೇಳಿದ್ರೆ, ದರ್ಶನ್ ಇರೋದು ಜೈಲ್ನಲ್ಲಿ, ಈ ರೌಡಿ ಶೀಟರ್ ಕೂಡ ಧರ್ಮ ಅಂತ ವ್ಯಕ್ತಿ ಕೂಡ ಇರೋದು ಜೈಲ್ನಲ್ಲಿ. ಇಬ್ರು ಕೂಡ ಜೈಲ್ನಲ್ಲೇ ಇದ್ದು ತಮ್ಮ ಆಪ್ತರ ಜೊತೆಗೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡಿರುವಂತ ದೃಶ್ಯ ರೆಕಾರ್ಡ್ ಆಗಿರೋದು ನಿಮ್ಮ ಕಣ್ಮುಂದೆ ಇದೆ. ಆತ ತನ್ನ ಸ್ನೇಹಿತನ ಜೊತೆಗೆ ಮಾತನಾಡಿ ಅಂತ ಫೋನ್ ಅನ್ನ ಕೊಡ್ತಾನೆ ದರ್ಶನ್ಗೆ. ದರ್ಶನ್ ಆರಾಮಾಗಿ ಆತನ ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ. ಹೇಗಿದ್ದೀರಾ ಏನು ಅಂತ. ಆಡಿಯೋ ಇಲ್ಲ, ಅದರಲ್ಲಿ ಮ್ಯೂಟ್ ಆಗಿದೆ. ಸಂಪೂರ್ಣವಾದಂತಹ ವಿಡಿಯೋವನ್ನ ನೀವು ಗಮನಿಸಬಹುದು. ವಿಡಿಯೋ ಕಾಲ್ ನಲ್ಲಿ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಇದು ಜೈಲ್ನ ಒಳಗಿನಿಂದ ಬಂದಿರುವಂತ ವಿಡಿಯೋ ಕಾಲ್. ಹೊರಗಿನ ಸ್ನೇಹಿತರಿಗೆ ಜೈಲ್ನ ಒಳಗೆ ಇದ್ದುಕೊಂಡು ಪರಪ್ಪನ ಅಗ್ರಹಾರ ಜೈಲ್ನೊಳಗೆ ಇರುವಂತ ಆರೋಪಿ ವಿಡಿಯೋ ಕಾಲ್ ನಲ್ಲಿ ಮಾತನಾಡ್ತಾನೆ ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ವ್ಯವಸ್ಥೆಗಳು ಇದೆ ಅನ್ನೋದು ಇದಾಗಲೇ ಹೊರಗಡೆ ಚರ್ಚೆ ಆಗ್ತಾ ಇದೆ. ಸಾರ್ವಜನಿಕರು ಕೂಡ ಈ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕೊಲೆಯಾಗಿರುವಂತ ರೇಣುಕಾ ಸ್ವಾಮಿಯ ತಂದೆ ಕೂಡ ಕಣ್ಣೀರ್ ಹಾಕಿದ್ರು ಇಂಥವನ್ನೆಲ್ಲ ನೋಡಿದಾಗ. ಒಂದು ಫೋಟೋ ವೈರಲ್ ಆಗಿರೋದು, ಕೈಯಲ್ಲಿ ಸಿಗರೇಟು, ಟೀ ಮಗ್ಗು, ಎಂತ ಐಷಾರಾಮಿ ವಿಲ್ಲಾದಲ್ಲಿ ಹೊರಗಡೆ ಕೂತ್ಕೊಂಡು ಮಾತನಾಡಿರುವಂತ ರೀತಿ ಭಾಸ ಆಗ್ತಾ ಇದೆ. ಅದು ಜೈಲ್ ರೀತಿ ಕಾಣಿಸ್ತಾ ಇಲ್ಲ ಅಂತ ರೇಣುಕಾ ಸ್ವಾಮಿ ಅವರ ತಂದೆ ಕಣ್ಣೀರಿಟ್ರು. ಇಂಥದ್ದನ್ನೆಲ್ಲ ನೋಡಿದಾಗ ಯಾವ ರೀತಿಯ ವ್ಯವಸ್ಥೆಗಳಿದೆ ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇದೆ. ನಿನ್ನೆ ಅಷ್ಟೇ ಇದೇ ಜೈಲ್ಗೆ ಸಿಸಿಬಿ ರೇಡ್ ಆಗುತ್ತೆ. ನೋಡಿ, ವಿಡಿಯೋ ಕಾಲ್ ನಲ್ಲಿ ಇರೋನು ಮತ್ತೊಬ್ಬ ರೌಡಿಯ ಮಗ, ಬಾಡ್ರಹಳ್ಳಿ ರೌಡಿ ಶೀಟರ್ ಜಾನಿ ಅಲಿಯಾಸ್ ಜನಾರ್ದನ್ ಪುತ್ರ ಸತ್ಯ ಅಂತ. ವಿಡಿಯೋ ಕಾಲ್ ಮಾಡಿ ದರ್ಶನ್ ತೋರಿಸಿರೋದು ರೌಡಿ. ನೋಡಿ ಯಾರಿಗೆ ಇವರು ವಿಡಿಯೋ ಕಾಲ್ ಮಾಡಿದ್ದಾರೆ ಅಂತ. ವಿಡಿಯೋ ಕಾಲ್ ನಲ್ಲಿ ಇರೋನು ಕೂಡ ಒಬ್ಬ ರೌಡಿಯ ಮಗ, ಬಾಡ್ರಹಳ್ಳಿ ರೌಡಿ ಶೀಟರ್ ಜಾನಿ ಅಲಿಯಾಸ್ ಜನಾರ್ದನ್ ಅಂತ ಅವ್ರ ಪುತ್ರ. ಇವ್ರು ಯಾರಿಗೆ ವಿಡಿಯೋ ಕಾಲ್ ಮಾಡಿದ್ದಾರೆ, ಯಾರ ಜೊತೆಗೆ ಮಾತನಾಡಿದ್ದಾರೆ, ಆ ಡೀಟೇಲ್ ಕೂಡ ಸಿಗ್ತಾ ಇದೆ ನೋಡಿ. ಧರ್ಮ ಆತ ರೌಡಿ ಶೀಟರ್ ಜೈಲ್ನಲ್ಲಿದ್ದಾನೆ. ಆತ ವಿಡಿಯೋ ಕಾಲ್ ಮಾಡಿರೋದು ಕೂಡ ಒಬ್ಬ ರೌಡಿಯ ಪುತ್ರನಿಗೆ. ಸತ್ಯ ಕೂಡ ಇತ್ತೀಚೆಗೆ ಜೈಲಿಗೆ ಹೋಗಿ ಹೊರಗೆ ಬಂದಿದ್ದ. ಸತ್ಯ ಒಬ್ಬ ರೌಡಿ ಶೀಟರ್ನ ಮಗ. ಆತ ಕೂಡ ಅಪರಾಧವನ್ನ ಎಸಗಿ ಜೈಲಿಗೆ ಹೋಗಿ ವಾಪಸ್ ಬಂದಿರ್ತಾನೆ. ಅವನಿಗೆ ಇದೇ ಜೈಲ್ನಲ್ಲಿರುವಂತ ಧರ್ಮ ಅನ್ನೋನು ವಿಡಿಯೋ ಕಾಲ್ ಮಾಡ್ತಾನೆ. ವಿಡಿಯೋ ಕಾಲ್ ನಲ್ಲಿ ಮಾತನಾಡ್ತಾ ಇದ್ದ ಹಾಗೆ ಆ ಕಾಲ್ ಅನ್ನ ದರ್ಶನ್ ಕೊಡ್ತಾನೆ. ದರ್ಶನ್ ಕೂಡ ಅದರಲ್ಲಿ ಮಾತನಾಡ್ತಾರೆ. ಇವೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಜೈಲಲ್ಲೂ ಪೊರ್ಕಿ ದರ್ಶನ್ ಸುತ್ತ ಇದೆ ರೌಡಿ ಪಡೆ. ದರ್ಶನ್ಗೆ ಫೋನ್ ಕೊಟ್ಟು ಮಾತನಾಡಿಸಿದ್ದು ರೌಡಿ ಶೀಟರ್. ಹೊರಗಡೆ ಇದ್ದಾಗ ಏನೆಲ್ಲ ಅವಾಂತರ ಮಾಡ್ಕೊಂಡಿದ್ರು, ಅವ್ರ ಜೊತೆ ಯಾರೆಲ್ಲ ಇದ್ರು, ಏನೆಲ್ಲ ಆಯ್ತು, ಇದೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಜೈಲ ಒಳಗೂ ಕೂಡ ದರ್ಶನ್ ಜೊತೆ ಇರುವಂತವ್ರು ಎಂತವ್ರು? ಹಾಗಾದ್ರೆ ತನ್ನ ಫ್ರೆಂಡ್ಗೆ ವಿಡಿಯೋ ಕಾಲ್ ಮಾಡಿದ್ದ ರೌಡಿ ಧರ್ಮ ಬಾಣಸವಾಡಿ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಈತ. ರೌಡಿ ಶೀಟರ್ ಕಾರ್ತಿಕೇಯನ್ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ಈತ. ಕೋಕಾ ಕಾಯ್ದೆಯಡಿ ಜೈಲಲ್ಲಿರುವಂತಹ ರೌಡಿ ಶೀಟರ್ ಧರ್ಮ ಈತ ತನ್ನ ಸ್ನೇಹಿತನಿಗೆ ವಿಡಿಯೋ ಕಾಲ್ ಮಾಡಿರ್ತಾನೆ. ಈ ಸಂದರ್ಭದಲ್ಲಿ ದರ್ಶನ್ ಕೂಡ ವಿಡಿಯೋ ಕಾಲಲ್ಲಿ ಮಾತನಾಡಿರುವಂಥದ್ದು. ಜೈಲಲ್ಲಿ ಕೂಡ ದರ್ಶನ್ ಜೊತೆಗಿರುವಂಥದ್ದು ಇದೇ ರೀತಿಯಾದಂತಹ ಒಂದು ಗ್ಯಾಂಗ್. ರೌಡಿ ಶೀಟರ್ ಮಗನ ಜೊತೆ ದರ್ಶನ್ ವಿಡಿಯೋ ಕಾಲ್. ಬ್ಯಾಡರಹಳ್ಳಿ ರೌಡಿ ಜಾನಿ ಪುತ್ರ ಸತ್ಯ
ಜಾನಿಯನ್ನು ರೌಡಿ ಶೀಟರ್ ಪುತ್ರ ಸತ್ಯ ಜೊತೆ ದಚ್ಚು ಮಾತನಾಡಿದ್ದಾರೆ. ಹಲ್ಲೆ ಕೇಸ್ನಲ್ಲಿ ಸದ್ಯ ಇತ್ತೀಚೆಗೆ ಜೈಲಿಗೆ ಹೋಗಿ ಬಂದಿದ್ದಂಥ ಆತನು ಕೂಡ ಅಂದರೆ ಫೋನಲ್ಲಿ ಮಾತನಾಡಿದಂಥವನು ಇದ್ದಾನಲ್ಲ, ಆತನೂ ಕೂಡ ರೌಡಿ ಶೀಟರ್. ಆತ ಕೂಡ ಜೈಲಿಗೆ ಹೋಗಿ ಬಂದಿದ್ದ. ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಹಲ್ಲೆ ಕೇಸ್ ಆಗಿರುತ್ತೆ ಆತನ ವಿರುದ್ಧ. ಕಾಲೇಜು ವಿದ್ಯಾರ್ಥಿಗೆ ಮಚ್ಚಿನಿಂದ ಬೀಸಿದ್ದ ಸತ್ಯ ಇತ್ತೀಚೆಗೆ ಬೇಲ್ ಮೇಲೆ ಹೊರಬಂದಿದ್ದ ಆರೋಪಿ ಸತ್ಯ ದರ್ಶನ್ ಜೊತೆ ಮಾತನಾಡಿರುವಂಥ ವಿಡಿಯೋ ರೆಕಾರ್ಡ್ ಈಗ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರದೀಪ್, ಒಂದ್ ಕಡೆ ಫೋಟೋನೇ ಸಾಕಷ್ಟು ಸಂಚಲನ ಮೂಡಿಸಿತ್ತು, ಈಗ ವಿಡಿಯೋ ಕೂಡ ಬಂದಿರುವಂಥದ್ದು. ಬಟ್ ವಿಡಿಯೋ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇದು ಅಸಲಿನ, ನಕಲಿನ, ಅಥವಾ ಯಾವಾಗ ಈ ವಿಡಿಯೋ ಬಂದಿರುವಂಥದ್ದು, ವಿಡಿಯೋ ಕಾಲ್ನಲ್ಲಿ ಮಾತನಾಡಿರುವಂಥದ್ದು, ಹಾಗೆ ಮಾತನಾಡಿದಂಥವ್ರು ಯಾರು, ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳು ಹುಟ್ಟು ಹಾಕೊಳ್ತಾ ಇರುವಂಥದ್ದು. ಖಂಡಿತ ಶಮಂತ, ದರ್ಶನ್ ಜೈಲಿಗೆ ಹೋದ ನಂತರ ಯಾವ ರೀತಿ ಇದ್ದಾರೆ ಅಂತ ಯಾರೆಲ್ಲ ಪ್ರಶ್ನೆಗಳನ್ನು ಹಾಕೊತಾ ಇದ್ರು ಅವ್ರಿಗೆಲ್ಲರಿಗೂ ಸಹ ಇವತ್ತು ಹೊರಗಡೆ ವೈರಲ್ ಆಗಿರುವಂತಹ ಫೋಟೋ ಮತ್ತು ವಿಡಿಯೋ ಉತ್ತರವನ್ನು ನೀಡ್ತಾ ಇರುವಂಥದ್ದು. ಒಂದು ಫೋಟೋದಲ್ಲಿ ರೌಡಿ ಶೀಟರ್ಗಳ ಜೊತೆ ಕಾಫಿ ಮತ್ತು ಸಿಗರೇಟನ್ನು ಶೇರ್ ಮಾಡ್ತಿರುವಂತಹ ದರ್ಶನ್, ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಆ ವಿಡಿಯೋದಲ್ಲಿ ರೌಡಿ ಶೀಟರ್ ಜೊತೆ ಮಾತನಾಡ್ತಾ ಮತ್ತೊಬ್ಬ ರೌಡಿ ಶೀಟರ್ ಪುತ್ರನ ಜೊತೆ ವಿಡಿಯೋ ಕಾಲ್ ಮೂಲಕ ಊಟ ಆಯ್ತಾ, ಆರಾಮಾಗಿದ್ದಾರಾ ಅಂತ ಹೇಳಿ ಅವ್ರ ಜೊತೆ ಮಾತಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿರುವಂಥದ್ದು. ಸದ್ಯ ಈ ವಿಡಿಯೋದಲ್ಲಿ ವೈರಲ್ ಆಗಿರುವಂತಹ ಏನು ವ್ಯಕ್ತಿಗಳಿದ್ದಾರೆ, ಇದರಲ್ಲಿ ಜೈಲಿನಲ್ಲಿ ದರ್ಶನ್ಗೆ ಮೊಬೈಲ್ ಕೊಟ್ಟಿರೋನು ಮಾರ್ಕೆಟ್ ಧರ್ಮ ಅಂತ ರೌಡಿ ಶೀಟರ್ ಆಗಿರುವಂಥದ್ದು. ಈತ ಬಾನಸವಾಡಿ ಕೊಲೆ ಒಂದು ಕೇಸ್ನಲ್ಲಿ ಜೈಲಿನಲ್ಲಿ ಇರುವಂಥದ್ದು. ಈತನು ಸಹ ಬಾನಸವಾಡಿಯ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಆಗಿದ್ದಾನೆ. ಇನ್ನೊಬ್ಬ ಹೊರಗಡೆಯಿಂದ ಮಾತನಾಡ್ತಿರೋ ವ್ಯಕ್ತಿ ಈತ ಬ್ಯಾಡ್ರಳ್ಳಿ ರೌಡಿ ಶೀಟರ್ ಆಗಿದ್ದಂತಹ ಜಾನಿ ಎಂಬಾತನ ಪುತ್ರ ಸತ್ಯ ಎಂಬುದು ಗೊತ್ತಾಗಿದೆ. ಈ ಸತ್ಯ ಕೂಡ ಇತ್ತೀಚೆಗೆ ಒಂದು ಹಲ್ಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿರ್ತಾನೆ. ತದನಂತರ ಜಾಮೀನಿನ ಮೇಲೆ ಸದ್ಯಕ್ಕೆ ಆಚೆ ಇರ್ತಾರೆ. ಆದರೆ ಇವರೆಲ್ಲರೂ ಸಹ ರೌಡಿ ಹಿನ್ನೆಲೆ ಹೊಂದಿರುವ ಹಿನ್ನೆಲೆ ಒಬ್ಬರಿಗೊಬ್ಬರಿಗೆ ಕಾಂಟ್ಯಾಕ್ಟ್ ಇರುತ್ತೆ. ಈ ವೇಳೆ ಈ ಧರ್ಮ ಏನಿದ್ದಾನೆ, ಮಾರ್ಕೆಟ್ ಧರ್ಮ ಎಂಬಾತ, ಈ ಧರ್ಮ ದರ್ಶನ್ ಸೆಲ್ ಪಕ್ಕದಲ್ಲೇ ಇರುವಂಥದ್ದು. ಹೀಗಾಗಿ ಆತನ ಬಳಿಯೂ ಸಹ ಮೊಬೈಲ್ ಇರುವಂಥದ್ದು ಇಲ್ಲಿ ಮತ್ತೊಂದು ವಿಚಾರ. ಈ ಮೊಬೈಲನ್ನು ಇಟ್ಕೊಂಡು ನನ್ನ ಸ್ನೇಹಿತ ಆದಂತಹ ಸತ್ಯನ್ ಜೊತೆ ಮಾತಾಡಿ ಬಾಸ್ ಅಂತ ಹೇಳಿ ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿ ಮೊಬೈಲ್ ಕೊಡ್ತಾನೆ. ಈ ವೇಳೆ ದರ್ಶನ್ ಸುಮಾರು 15 ಸೆಕೆಂಡ್ಗಳ ಕಾಲ ಆಚೆ ಇದ್ದಂತಹ ಜಾನಿ ಪುತ್ರ ಸತ್ಯನ್ ಜೊತೆ ಮಾತನಾಡಿರುವಂಥದ್ದು. ಶಮಂತ್, ಧನ್ಯವಾದ ಪ್ರದೀಪ್ ನೀವೆಲ್ಲ ಮಾಹಿತಿಗಾಗಿ. ಈಗ ಗಮನಿಸ್ತಾ ಇದ್ದೀವಲ್ಲ ಫೋಟೋದಲ್ಲಿ, ಇವನೇ ರೌಡಿ ಶೀಟರ್ ಧರ್ಮ ಹಾಗೆ ಸತ್ಯ. ಅಂದರೆ ಒಬ್ಬ ಫೋನು ಒಳಗಡೆ ದರ್ಶನ್ ಜೊತೆ ಇರುವಂಥದ್ದು, ಆತ ವಿಡಿಯೋ ಕಾಲ್ ಮಾಡ್ತಾನೆ ತನ್ನ ಸ್ನೇಹಿತನಿಗೆ. ಆತ ಮತ್ತೊಬ್ಬ ರೌಡಿ ಶೀಟರ್ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ದರ್ಶನ್ಗೂ ಕೂಡ ಅಲ್ಲಿ ಮೊಬೈಲ್ ಕೊಡ್ತಾರೆ. ಅವರಿಬ್ಬರು ಕೂಡ ಮಾತನಾಡ್ತಾರೆ, ಊಟ ಆಯ್ತಾ, ಈ ರೀತಿಯಾಗೆಲ್ಲ ಆರಾಮಾಗಿ ಎಂಜಾಯ್ ಆಗಿ ಮಾತನಾಡ್ತಾ ಇರುವಂಥದ್ದು. ಅಂದರೆ ಈ ವಿಡಿಯೋ ನೋಡ್ತಾ ಇದ್ರೆ ಇದು ನಿಜವಾಗ್ಲೂ ಜೈಲ ಅಥವಾ ಬೇರೆ ಸಂದರ್ಭದಲ್ಲಿ ಮಾತನಾಡಿರುವಂಥದ್ದು ಅನ್ನೋ ಒಂದು ಅನುಮಾನ ಕೂಡ ಕಾಡುವಂಥದ್ದು. ಅಷ್ಟರ ಮಟ್ಟಿಗೆ ಫ್ರೀಯಾಗಿ ಮಾತನಾಡುವಂಥದ್ದು ದರ್ಶನ್. ಜೈಲ್ ಕೂಡ ದರ್ಶನ್ ಸುತ್ತಾ ಇರುವಂಥದ್ದು ಇದೇ ರೀತಿಯಾದಂತಹ ಗ್ಯಾಂಗ್.